ಜಾತಿ ಭೇದ ಅದು ಇವತ್ತು 2024 ಎಜುಕೇಷನ್ ತುಂಬ ಲೆವೆಲ್ಗೆ ಬೇರೆ ಲೆವೆಲ್ಗೆ ಬೆಳೆದಿದೆ. ಬೆಳೆದಿರೋದು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು. ಸುಮಾರು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಸುಮಾರು ಮಕ್ಕಳಿಗೆ ನಮ್ಮ ಈ ಫಿಲಿಮಲ್ಲಿ ತುಂಬ ಕ್ಯಾಶನ್ಗೆರೆ ಅಂತ ಊರೆಲ್ಲ ಇರೋಂಥ ಜಾಗದಲ್ಲಿ ತುಂಬ ಕಷ್ಟವಾಗಿರೋಂಥ ಜನ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ನಮ್ಮ ಫಿಲಿಮ್ ಇಂಡಸ್ಟ್ರಿಯಲ್ಲಿರೋರಾಗಿರ್ಬೋದು, ನಮ್ಮ ರಾಜಕಾರಣಿಗಳಾಗಿರ್ಬೋದು, ಯಾರೇ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಇದನ್ನೆಲ್ಲ ತಿಳಿಸಿ ಎಜುಕೇಷನ್ಗೆ ನಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ನಮ್ಮ ಜೊತೆಲಿರೋರೆಲ್ಲ ಸೇರಿ ಸಹಾಯ ಮಾಡಬೇಕು. ಎಜುಕೇಷನ್ ಚೆನ್ನಾಗಿ ಬೆಳೀತಂದರೆ ನಮ್ಮ ದೇಶ ಯಾವತ್ತೂ ಟಾಪ್ 1 ಆಗಿರುತ್ತೆ ಅಂತ ನಾನು 100% ಚಾಲೆಂಜ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಮೊದಲನೇ ಸಿನಿಮಾಗೆ ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಮೊದಲನೇ ಸಿನಿಮಾಗೆ ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ ಫ್ಯಾನ್ಸ್ ಕಡೆಯಿಂದ, ಅದ್ರ ಬಗ್ಗೆ ಸರ್. ನೋಡಿ, ನಾನು ಸಣ್ಣ ವಯಸ್ಸಿಂದ ನನ್ನ ಸ್ನೇಹಜೀವಿ, ನಾನು ಸ್ನೇಹ ಸಂಪಾದನೆ ಮಾಡಿದ್ದೀನಿ. ನನ್ನ ಸ್ನೇಹಿತರು ಪ್ರತಿಯೊಬ್ಬರು ನಾನು ಅವ್ರನ್ನ ಕಳ್ಕೊಂಡಿಲ್ಲ, ಅವ್ರು ನನ್ನ ಕಳ್ಕೊಂಡಿಲ್ಲ. ಒಳ್ಳೆ ಮನಸ್ಸಿಂದ ಒಳ್ಳೆ ತನದಿಂದ ನಾವು ಸ್ನೇಹ ಮಾಡಿದ್ರೆ ಯಾವತ್ತೂ ನಾವು ಸ್ನೇಹನ ಕಳ್ಕೊಳಕ್ಕಾಗೋದಿಲ್ಲ. ಇವತ್ತು ಸ್ನೇಹಿತರಿದ್ರೆ ಯಾರು ಬದುಕೋಕ್ಕೆ ಆಗಲ್ಲ ಈ ಪ್ರಪಂಚದಲ್ಲಿ. ಯಾರೇ ಇರಲಿ, ಒಂದು ಇರುವೆ ಸ್ನೇಹಿತರಿರ್ತಾನೆ, ಒಂದು ಆನೆ ಸ್ನೇಹ ಇರುತ್ತೆ. ಅದೇ ಥರ ನನ್ನ ಸ್ನೇಹಿತರು, ನಾನು ಮೂಕ್ಪ್ರಾಣಿಗಳು ಸಾಕಂತವನು, ನಾನು ಕುದುರೆಗಳು, ಶ್ವಾನ ಎಲ್ಲ ಒಂದು ಮಾಡಿದ್ದೀನಿ. ಒಂದು ನ್ಯಾಷನಲ್ ಶೂಟರ್ ನಾನು, ಒಂದು ನ್ಯಾಷನಲ್ ಹಾರ್ಸ್ ರೈಡರ್ ನಾನು, ಎಂಡೂರೆನ್ಸ್ ರೈಡರು. ಮತ್ತು ಕುದುರೆಗಳನ್ನ ಬ್ರೀಡ್ ಮಾಡ್ತೀನಿ. ನಮ್ಮ ಭಾರತ ದೇಶದ ತಳಿ ಮಾರ್ವಾರಿ ಅಂತ, ಅದನ್ನು ಹೊರ ದೇಶಗಳಿಗೆಲ್ಲ ನಾನು ತಲುಪಿಸ್ಬೇಕು. ವರ್ಲ್ಡಲ್ಲಿ ಟಾಪ್ 10 ಲಿಸ್ಟಲ್ಲಿದೆ. ಆ ಥರ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀನಿ ನಾನು. ಅದೇ ರೀತಿ ಇರೋದ್ರಿಂದ ಎಲ್ಲರ ಹತ್ರ ನನ್ನ ಜನಗಳ ಜೊತೆ, ಅಣ್ಣ ತಮ್ಮನ ಜೊತೆ ಪಳಗಿರೋದ್ರಿಂದ ನನಗೆ ಸ್ನೇಹ ಸಂಬಂಧ ಜಾಸ್ತಿ ಇದೆ. ಆ ಸ್ನೇಹಿತರ ಆಶೀರ್ವಾದನೂ ಇದೆ ಸರ್. ಈ ಸಿನಿಮಾಗೆ ನಾವು ಏನು ಮೆಸೇಜ್ ಕೊಡೋಕೆ ಬರ್ತಾ ಇದೀವಿ ಅಂದರೆ, ಒಂದು ಸಂಬಂಧ, ಒಂದು ಹುಡುಗ ಹುಡುಗಿಗೆ ನಾವೇನು ಸಂಬಂಧ ಮಾಡ್ತೀವಿ, ಕಾಲೇಜಿಗೆ ಸೇರ್ತೀವಿ, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಸೇರೋದು. ಅದನ್ನು ಬೇರೆಯವರು ಭೇದ ಭಾವ ಇಟ್ಕೊಂಡು ಅವ್ರನ್ನ ಹಿಂಸಿಸೋದೆಲ್ಲ ಮಾಡಬಾರ್ದು. ಏನಕ್ಕಂದರೆ ಆ ಸ್ಟೂಡೆಂಟು, ಆ ಮಗ ಬಂದು ಎಲ್ಲೋ ಒಂದು ಗ್ರಾಮದಿಂದ ಬಂದು ಓದೋದು ಬರ್ತಾನೆ, ಅವನ್ನ ಹಿಂಸೆ ಕೊಟ್ಟರೆ ಅವ್ನ ಲೈಫ್ ಹಾಳಾಗುತ್ತೆ. ಇನ್ನು ನಮ್ಮ ಹಿಂದೆ ಇರೋರು ಹಿಂದೋರ್ದವ್ರು ಹಂಗೇ ಇರ್ತಾರೆ. ನಾವು ಬ್ರಾಡ್ ಮೈಂಡ್ ನಾವು ಫ್ರೀ ಮಾಡ್ಕೋಬೇಕು. ಎಲ್ಲರನ್ನ ಇನ್ವೈಟ್ ಮಾಡಬೇಕು, ಎಲ್ಲ ಮನುಷ್ಯರೇ, ಇಲ್ಲಿ ಯಾರಿಲ್ಲ. ಅದಕ್ಕೆ ನಾವು ಶ್ವಾನ ಯೂಸ್ ಮಾಡಿದ್ವಿ. ಬೀನ್ ಹ್ಯೂಮನ್ ಅಂತ ದೊಡ್ಡ ನಾರ್ತಲ್ಲಿ ಹೇಳ್ತಾರೆ, ನಾವು ಬೀನ್ ಆ್ಯನಿಮಲ್ ಆಗೋಣ ಅಂತ ಹೇಳೋದು. ಯಾಕಂದರೆ ಮಂಜಣ್ಣ ಅವ್ರನ್ನೂ ಅವ್ರ ಹತ್ರನೂ ಕುದುರೆಗಳಿದೆ. ಅವರು ಆ ಒಂದು ಇನ್ಸ್ಪಿರೇಷನಲ್ಲೇ ಅವ್ರ ಹತ್ರ ಆಲ್ರೆಡಿ ಕುದುರೆಗಳು ಸಾಕೊಂಡು ಇನ್ನೂ ಪೆಟ್ಸ್ ಇಟ್ಟಿದ್ದಾರೆ. ಈ ಥರ ನಾವು ಏನಾದರೂ ಆ್ಯನಿಮಲ್ ಬೀನ್ ಆ್ಯನಿಮಲ್ ಆಗಿಬಿಟ್ರೆ ಮನುಷ್ಯರ ಡಿಫ್ರೆನ್ಸ್ ಬರಲ್ಲ. ಮನುಷ್ಯ ಒಂದು ಆಕಾಶದಲ್ಲಿ ಹೋಗಿ ಬಾಳ್ತಾ ಇದ್ದಾನೆ, ಆದರೆ ಮನುಷ್ಯ ಇನ್ನೊಂದು ಮನುಷ್ಯನ ಹತ್ರ ಭಾಳ ತುಂಬ ಕಷ್ಟಪಡ್ತಾ ಇದ್ದಾನೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಈ ಸಿನಿಮಾ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ, ಸ್ವಲ್ಪ ಒಂದು ಮೆಸೇಜ್ ಆಗುತ್ತೆ. ಎಲ್ಲರೂ ಚೇಂಜ್ ಆಗ್ತೀರಾ. ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀನಿ ಅಂದರೆ, ಈ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಪವಿತ್ರನವ್ರು ಮಾಡಿರೋದು. ನಮ್ಮ ಪ್ರೊಡ್ಯೂಸರ್ ಬಂದು ಪ್ರಕಾಶ್ ಪಳ್ಳಿ ತುಂಬ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಇಂಥ ಒಂದು ಸಬ್ಜೆಕ್ಟ್ನ ಮಾಡಿ, ನಮ್ಮ ಡೈರೆಕ್ಷನ್ ಪವಿತ್ರನ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಒಳ್ಳೆ ನಿಮಗೆ ಪ್ರಾಡಕ್ಟ್ ಕೊಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾರೈಸಿ, ಕನ್ನಡವನ್ನು ಉಳಿಸಿ. ಕನ್ನಡ ಮಾತಾಕಿ ಜೈ, ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಗುರು ಹೇಗಿತ್ತು? ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಮೂವಿ ಹೇಗಿತ್ತು ಮೇಡಮ್? ಹೇಗೆ ಅನಿಸ್ತು ಮೂವಿ ನೋಡಿ ಮೇಡಮ್? ಹೇಗಿತ್ತು? How was the movie? Nice message. Watch it once. Thank you. Social
ಥ್ಯಾಂಕ್ ಯು. ತುಂಬ ಎಕ್ಸಲೆಂಟ್ ಆಗಿದೆ ಸರ್. ಕಾಮಿಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವಾಗಲೂ ಮಕ್ಕಳಿಂದ ನೋಡ್ಕೊಂಡು ನಾವು ನೋಡ್ಬೋದು. ಮತ್ತು ಎಮೋಷನಲ್ ತುಂಬ ಚೆನ್ನಾಗಿದೆ. ನಾವು ಆ ಥರ ಮೂವಿ ಕನ್ನಡದಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ ಮೂವಿ. ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ನೋಡುವಂಥ ಮೂವಿ ಒಳ್ಳೆ ಮೆಸೇಜ್ ಇದೆ. ಈಗಿನ ಮಕ್ಕಳಿಗೆ ನೋಡ್ಬಿಟ್ಟು ಕಲ್ತ್ಕೊಂಬರ್ತಾ ಇದೆ. ಫೈಟ್ಸು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Watch has a good message in support of society. So to watch with your family and friends and SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.